ಈಗ ಉಪಮುಖ್ಯಮಂತ್ರಿ ಗ್ರೇಟರ್ ಬ್ಯಾಂಗ್ಳೂರು ಎರಡನೇ ತಿದ್ದುಪಡಿ 22-24 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಉಪಮುಖ್ಯಮಂತ್ರಿ ಎಕ್ಸ್ಪ್ಲೈನ್ ಮಾಡಲಾ ಅಧ್ಯಕ್ಷ? ಏನಿಲ್ಲ, ಇಲ್ಲಿ ಆ ಬಿಲ್ಲು ಮಾಡಿರುವ ಸಂದರ್ಭದಲ್ಲಿ ಒಂದು 3-4 ಕೆಲವರು ಈಗ ನಮ್ಮ ಸುಧಾಮೂರ್ತಿ, ಕೆಲವರು ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರದ್ದು ಕೆಲವು ಏರಿಯಾ ಕಾರ್ಪೊರೇಷನ್ ಬರ್ತದೆ. ಆಮೇಲೆ ಹೂ ರೆಪ್ರೆಸೆಂಟ್ಸ್ ಹೂ ಇಸ್ ಎ ವೋಟರ್ ಇನ್ ದಿಸ್ ಇದು ಎಲ್ಲ ಬಿಟ್ಟೋಗ್ಬಿಟ್ಟಿತ್ತು. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಿಕ್ಕಿದಕ್ಕೆಲ್ಲ ಕಾರ್ಪೊರೇಷನ್ಗೆಲ್ಲ ಅವ್ರು ಇದ್ದೇ ಇರ್ತಾರೆ. ಕ್ವೈಟ್ ನ್ಯಾಚುರಲ್ ದೇ ವಿಲ್ ಬಿ ದಿ ಮೆಂಬರ್ಸ್ ವೆರ್ ಎವರ್ ದಿ ಕಾರ್ಪೊರೇಷನ್ ಅಂತ. ಸೊ ಅವ್ರ ಹೆಸರುಗಳನ್ನೆಲ್ಲ ಬಿಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಯಾರ್ಯಾರ್ದು ಆಮೇಲೆ ಕೆಲವು ರೆಪ್ರೆಸೆಂಟ್ ಮಾಡ್ತಾರೆ ಲೋಕಲ್ ಬಾಡೀಸ್. ಗೋಪಿನಾಥ್ ಅಂತ ಒಬ್ಬರಿದ್ದಾರೆ MLC, ಅವರು ಈ ರೆಪ್ರೆಸೆಂಟ್ ದಿ ಲೋಕಲ್ ಬಾಡಿ. ಆಮೇಲೆ ಒಬ್ಬರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ತಾರೆ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇರ್ತಾರೆ. ಸೊ ಅವನ್ನೆಲ್ಲ GBAಗೆ ಮೆಂಬರ್ ಆಗಿ ತೆಗೆದುಕೊಳ್ಬೇಕು ಅಂತ ನಂಬರ್ 1. ನಂಬರ್ 2, ಅದೇ ಈಗ ಸೀತಾರಾಮ್ದೊಂದು, ಉಮಾಶ್ರೀ ಇವ್ರದ್ದೆಲ್ಲ ಇತ್ತು. ಸೊ ಆಮೇಲೆ ಚೀಫ್ ಸೆಕ್ರೆಟ್ರಿಗೆ ನಮ್ಮ GBAಲಿ ಬಿಕಾಸ್ CMA ಇದಕ್ಕೆ ಚೇರ್ಮನ್ ಆಗಿರ್ತಾರೆ, ಚೀಫ್ ಮಿನಿಸ್ಟ್ರು. ಅದಕ್ಕೆ ಚೀಫ್ ಸೆಕ್ರೆಟ್ರಿನೂ ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿರಲಿ. ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟ್ರಿ UD ಅವರು ಬಿಟ್ಬಿಟ್ಟಿತ್ತು, ಅವ್ರದ್ದು ಒಂದಿರಲಿ. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಸ್ವಲ್ಪ ಹಣ ಕೊಡಬೇಕಾಗ್ತದೆ, ಅವರು ಒಂದು ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿ ಅಂತೇಳಿ ಅದಕ್ಕೆ ಅವನ್ನೆಲ್ಲ ತೆಗೆದುಕೊಂಡಿದ್ದೀವಿ. ಸೊ ಅದಕ್ಕೆ ಕೆಲವು ಬಿಟ್ಟೋಗೋದ್ರಿಂದ ಮೊನ್ನೆ ಫಸ್ಟ್ ಮೀಟಿಂಗ್ ಕರೆದಾಗ ನಾವು ನೋಟಿಸ್ ಮಾಡಿದ್ದು, ತಾವು ಬರೋಕ್ಕಾಗಿರಲಿಲ್ಲ ತಮ್ಮದು ಪೊಲಿಟಿಕಲ್ ಸ್ಟ್ಯಾಂಡ್ಗೋಸ್ಕರ. ಸೊ ಚೀಫ್ ಮಿನಿಸ್ಟರ್ಗೆ ಚೀಫ್ ಸೆಕ್ರೆಟ್ರಿ, ಫೈನಾನ್ಸ್ ಸೆಕ್ರೆಟ್ರಿ ದುಡ್ಡು ಕೊಡಬೇಕಾಗ್ತದೆ, ಸರ್ಕಾರದಿಂದ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅದಕ್ಕೆ ತೆಗೆದುಕೊಂಡಿದ್ದೇವೆ. ಸೊ ಅದಕ್ಕೆ ಕೆಲವು ಅವ್ರನ್ನೆಲ್ಲ ಮೆಂಬರ್ಸು ಮಿಕ್ಕಿದ್ದವರೆಲ್ಲ ಮಾಮೂಲಿ ಇದ್ದೇ ಇರ್ತಾರೆ. ಅವರು ಯಾರ್ಯಾರು ಏರಿಯಲ್ಲಿ ಕಾರ್ಪೊರೇಷನ್ ಇರ್ತಾರೆ, ನಿಮ್ಮ ವೋಟರ್ಸ್ ಏನಿರ್ತೀವಿ ಅದಿರ್ತಾರೆ. ದೋಸ್ ಹೂ ರಿಸೈಡ್ ಇನ್ ಬೆಂಗಳೂರು ಸಿಟಿ ಅಂಥವ್ರಿಗೆ ಅವಕಾಶ ಮೊದಲಿಂದನೂ ವೆರಿ ರೆಸ್ಪೆಕ್ಟೆಡ್ ಪೀಪಲ್ ನಾನು ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಸುಧಾಮೂರ್ತಿ ಅವರಿದ್ದಾರೆ, ಸೀತಾರಾಮು, ಇದು ರಮೇಶ್ ಬಾಬು ಅಂತ ಈಗ ಒಬ್ಬರು ಬಂದಿದ್ದಾರೆ. ಸೊ ಇಂಥವ್ರದೆಲ್ಲ ಮೆಂಬರ್ ಆಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ತೆಗೆದುಕೊಳ್ಳೋಕ್ಕೆ. ಗುಡ್ ಥಿಂಗ್. ಪ್ರಶ್ನೆ ಒಂದು ಇಶ್ಯೂ ಬರೋದು, ಯಾರಾದರೂ ಒಬ್ಬರು ರೆಪ್ರೆಸೆಂಟೇಟಿವ್, ಅದು ರಾಜ್ಯಸಭಾ ಇರ್ಬೋದು, MLC ಇರ್ಬೋದು, MP ಇರ್ಬೋದು, ಅವರು ಒಂದು ಆರಿಸ್ಕೊಂಡಿರ್ತಾರೆ ಯಾವುದೋ ಒಂದು ಕಾರ್ಪೊರೇಷನ್ ಅಲ್ಲಿ ವೋಟ್ಗೆ. ವಿಲ್ ದೀಸ್ ಪರ್ಸನ್ಸ್ ಹ್ಯಾವ್ 2 votes? ಗ್ರೇಟರ್ ಬೆಂಗಳೂರಲ್ಲೂ ಕೂಡ ವೋಟು, ಇನ್ಯಾವುದೋ ನೋಡಲ್ ಆಗಿ ಅಲ್ಲಿರ್ತಾರೆ, ಅಲ್ಲಿಗೂ ಕೂಡ ವೋಟ್ ಸಿಗುತ್ತಾ ಅಂತ ಒಂದು ಪ್ರಶ್ನೆ. ಒಂದು ನಿಮಿಷ. ಎರಡನೇದು, ನೀವು 20,000 ಜನಕ್ಕೆ ಒಬ್ಬ ನಾಮಿನೇಟೆಡ್ ಮೆಂಬರ್ ಮಾಡಬೇಕು ಅಂತಲೂ ಒಂದಿದ್ದೀರಾ. ಜನರಲ್ ಕನ್ಫ್ಯೂಷನ್ ಇರೋದು, ಈಗ 369 ಜನ ಕೌನ್ಸಿಲರ್ಸ್ ಇರ್ತಾರೆ. ನೀವು 20,000 ಜನಕ್ಕೆ ಒಬ್ಬರನ್ನು ಮಾಡಿದ್ರೆ ಇನ್ನೂ 369 ನಾಮಿನೇಟೆಡ್ ಮೆಂಬರ್ಸ್ ಬರ್ತಾರೆ. ಇದು ಯಾವ ರೀತಿ ಸೂಕ್ತ ಅನ್ನೋದು ಜನರಲ್ಲಿ ಇವತ್ತು ಇರುವ ಗೊಂದಲ. ಅದಕ್ಕೆ ದಯವಿಟ್ಟು ಸಚಿವರು ಉತ್ತರ ಕೊಡಬೇಕು. ಈಗ ಒಂದು, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಏನು ಎಲೆಕ್ಷನ್ ಏನು ನಡೆಯಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಸ್ ಎ ಸ್ಟೇಟ್ ಲೆವೆಲ್ ಬಾಡಿ. ದೇರ್ ವಿಲ್ ಬಿ ನೋ ಎಲೆಕ್ಷನ್. ಓನ್ಲಿ ಹೌ ಇಟ್ ಕ್ಯಾನ್ ಬಿ, ಇಟ್ ಈಸ್ ಓನ್ಲಿ ಎ ಪಾಲಿಸಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅವ್ರಿಗೆಲ್ಲ ನಾವು ಹೆಂಗೆ ಕೊಡೋಕ್ಕಾಗಲ್ಲ. ಆ್ಯಸ್ ಎ ಕಾರ್ಪೊರೇಷನ್ಗೆ ಅವ್ರು ಇದ್ದೇ ಇರ್ತಾರೆ, ಅವ್ರವರು ಮನೇಲಿ ಇಟ್ಕೊಂಡಿರ್ತಾರೆ. ಈಗ ನೀವು ವಿಲ್ ಬಿ ಎಲೆಕ್ಟೆಡ್ ಮೆಂಬರ್. ಕೆಲವು ಸಂದರ್ಭದಲ್ಲಿ MLAಗಳು ಹೊರಗಡೆ ಇರೋರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ MLAಗಳಾಗ್ತಾರೆ. ಸಿನ್ಸ್ ಈ ರೆಪ್ರೆಸೆಂಟ್ ದಟ್ ಏರಿಯಾ ವಿ ಶುಡ್ ಗಿವ್ ಟು ಹಿಮ್ ಅಂತ. ಈ 20,000 ಏನಂತಂದರೆ ಒಂದು ಸ್ಮಾಲ್ ಇದು. ನನಗೂ ನಿಮ್ಮ ಕನ್ಸರ್ನ್ ಇದೆ. ಈ ಕೆಲವು ಏರಿಯಲ್ಲಿ ಈಗ ಬರೋದಿಲ್ಲ. ಸಪೋಸ್ ಯಾರು ಒಬ್ಬನ ಸೇರಿಸ್ಕೊಳ್ತೀವಿ ಅಂತಂದರೆ 6 ತಿಂಗಳ ಒಳಗಡೆ ಎಲೆಕ್ಷನ್ ಕಂಪಲ್ಸರಿ ಮಾಡಲೇಬೇಕು. ದಟ್ ಈಸ್ ದಿ ಲಾ. ವಿದಿನ್ 6 months ಇಫ್ ಎನಿ ಏರಿಯಾ ಇಸ್ ಬಿನ್ ಆ್ಯಡೆಡ್ ಬೈ ದಟ್ ಇಂಟ್ರೀಮ್ ಪೀರಿಯಡ್. ಕೆಲವರು ಯಾವನೊಬ್ಬ ಸಣ್ಣ ಪಂಚಾಯತಿ ಮೆಂಬರ್ ಇದ್ಬಿಡ್ತಾನೆ, ಯು ವಿಲ್ ನಾಟ್ ಹ್ಯಾವ್ ವೋಟ್. ವಿ ಕಾಂಟ್ ಗಿವ್ ಯು ವೋಟ್. ಟು ರೆಪ್ರೆಸೆಂಟ್ ದಟ್ ಏರಿಯಾ ಇನ್ ದ ಟ್ರಾನ್ಸಿಷನ್ ಪೀರಿಯಡ್ ಒಂದು ಪ್ರಾವಿಷನ್ ಇಟ್ಟಿದ್ದೀವಿ.
ಬೇಕಾದ್ರೆ ಬೇಡವೇ ಬೇಡ ಅಂದರೆ ಬೇಕಾದ್ರೆ ತೆಗೆದು ಹಾಕೋಕ್ಕೂ ರೆಡಿ ಇದ್ದೀನಿ. ಬೇಡ ಅಂದರೆ ಐ ಆಮ್ ರೆಡಿ ಟು ರಿಮೂವ್ ಹಿಮ್. ಟ್ರಾನ್ಸಿಷನ್ ಪೀರಿಯಡ್ಗೆ ಬೇಕಾದ್ರೆ ಐ ಆಮ್ ರೆಡಿ ಟು ಲೀವ್ ಇಟ್ ಆಲ್ಸೋ. ಐ ಲೀವ್ ಇಟ್ ಟು ಯು. ನನಗೂ ಒಂದು ಕನ್ಫ್ಯೂಷನ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ. 6 ತಿಂಗಳು ಎಲೆಕ್ಷನ್ ಮಾಡಲೇಬೇಕು. ಈಗ ಯಾರೂ ಸೇರಿಸಿಲ್ಲ ಸದ್ಯಕ್ಕೆ. ಓಕೆ, ಐ ವಿಲ್ ರಿಮೂವ್ ಇಟ್, ದಟ್ಸ್ ಆಲ್. ಅಲ್ಲ, ಐ ವಿಲ್ ಡಿಲೀಟ್ ಇಟ್. ಓಕೆ, ಅದನ್ನ ಡಿಲೀಟ್ ಮಾಡಿದ್ರೆ ಒಳ್ಳೇದು. 6 ತಿಂಗಳು. ಓಕೆ, ಡನ್ 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 ಡನ್. ನಂದು ಇನ್ನೊಂದು, ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ, MLCಗಳು, ರಾಜ್ಯಸಭಾ, ಅವರು ಒಂದೊಂದು ನಗರಸಭೆ ಒಂದೊಂದು ಪುರಸಭೆಗಳಿಗೆ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಆಯಿತು, ಇಲ್ಲಿ ಬಂದು ವೋಟ್ ಮಾಡ್ತಾರೆ. ಒಂದೇ ನಿಮಿಷ, ಹಿಂದೆ ಆಗಿದೆ. ನೆಕ್ಸ್ಟ್ ಎಲ್ಲೋ ಬಳ್ಳಾರಿಯಲ್ಲಿ ಆಗ್ತೈತೆ, ಅಲ್ಲೋಗಿ ವೋಟ್ ಮಾಡ್ತಾರೆ. ನೆಕ್ಸ್ಟು ಬೀದರ್ ಆಗ್ತೈತೆ, ಅಲ್ಲೋಗಿ ವೋಟ್ ಮಾಡ್ತಾರೆ. ಇದು ಪ್ರಾಕ್ಸಿ ವೋಟ್ ಆದಂಗೆ ಆಗ್ತದೆ. ದಯವಿಟ್ಟು ಆ ಥರ ಎಲ್ಲಾದರೂ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ಲಿ 5 ವರ್ಷ ಎಲ್ಲಿ ಬೇಕಾದರೂ ವೋಟ್ ಮಾಡಲಿ. 5 ಒಂದು ಕಡೆ ಅಲ್ವಾ ವಿಶ್ವನಾಥ್? ಒಂದೇ ಕಡೆ ವೋಟ್ ಮಾಡಲಿ. ಇದು ಭಾಳ ಯಾರು ರೂಲಿಂಗ್ ಪಾರ್ಟಿ ಇರ್ತದೋ ಅವರಿಗೆ ಹೆಲ್ಪ್ ಆಗ್ತೈತೆ. ಅದು ಒಳ್ಳೇದಲ್ಲ ಡೆಮೋಕ್ರಸಿಗೆ. ಅದನ್ನು ಸೇರಿಸ್ಬೇಕು. ಯಾಕೆಂದ್ರೆ ನಾನು ಲಾಸ್ಟ್ ಟೈಮ್ ನೋಡಿದ್ದೀನಿ, ನಮ್ಮ ರವಿ ಅವರು ಬೇರೆಯವರೆಲ್ಲ ಹಾಕ್ಬಿಟ್ಟು ಕೋರ್ಟ್ಗೆ ಹಾಕಿ ದುಡ್ಡೆಲ್ಲ ವಾಪಸ್ ಕಟ್ಬಿಟ್ಟು ಅಲ್ಲಿಂದ ದುಡ್ಡು ತಗೊಳ್ಳೋದು, ಇಲ್ಲಿ ಬಂದು ವೋಟ್ ಹಾಕೋದು, ಇವೆಲ್ಲ ಇತ್ತು. ಐ ಫುಲ್ಲಿ ಅಗ್ರಿ ವಿತ್ ದಟ್. ಯಾರೆಲ್ಲಿರ್ತಾರೆ ಒಂದು ವೋಟು. ಬಟ್ GBI is not elected body. People Representation Act will not permit this. People Representation Act will not permit this. ನೀವು ಒಂದೇ ಕಡೆ ಮಾಡ್ಲಿಕ್ಕೆ ಇನ್ನ ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೊಳ್ತೀನಿ, ಅಲ್ಲಿ ವೋಟರ್ ಆಗ್ತೀನಿ ನಾನು. ಹಂಗಂತ ಇದನ್ನು ಟೂರಿಂಗ್ ಟ್ಯಾಕ್ಸ್ ಮಾಡ್ಕೊಳಕ್ಕೆ ಅಲ್ಲಿ ವೋಟರ್ ಆಗ್ತೀನಿ ನಾನು ಅಂತ ಹೇಳಿದ್ ನಾನು. No, I am telling you, you check because of the voting you can't have it. You should have a resident. ನಾನು ಹೇಳ್ತಾ ಇರೋದು check that we should not allow it. ನಿಮ್ಮ ಸಹಮತ ಕೊಡಿ ಅಧ್ಯಕ್ಷರೇ. ನಾನು ಹೇಳೋದು ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಚೆಕ್ ಮಾಡಿ ಅಂತ ಹೇಳಿದೆ ನಾನು. ಓಕೆ, ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 8ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 8ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮೊದಲು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಈಗ 2000 ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿಯ ವಿಧೇಯಕನ್ನ ತಿದ್ದುಪಡಿಯೊಂದಿಗೆ ಅಶೋಕಣ್ಣ ವಿಧೇಯಕನ್ನ ತಿದ್ದುಪಡಿಯೊಂದಿಗೆ ಅವರೊಂದು ಪಾಯಿಂಟ್ ಮಾಡಿದಾರಲ್ಲ, ವಿಲ್ ರಿಮೂವ್ ಇಟ್. ಓಕೆ, 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ 2ನೇ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.